ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ SSLC ವಿಜ್ಞಾನ ಪತ್ರಿಕೆ ಅಂದರೆ ಇನ್ನೇನು ಮಾರ್ಚ್ನಲ್ಲಿ ನಿಮಗೆ SSLC ವಾರ್ಷಿಕ ಪರೀಕ್ಷೆ ಬರೋದರಿಂದ ವಿಜ್ಞಾನದಲ್ಲಿ ಬರುವ ಒಂದು ಚಿತ್ರಗಳು ಎಲ್ಲ ಒಂದು ಭಾಗದಲ್ಲಿ ಯಾವ ಒಂದು ಚಿತ್ರಗಳು ಅತಿ ಹೆಚ್ಚವಾಗಿ ಒಂದು ಕೇಳಿರ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಈ ಒಂದು ಚಿತ್ರಗಳು ನಿಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಇವೇ ಒಂದು ಚಿತ್ರಗಳು ಏನು ಮಾಡ್ತವೆ, ರಿಪೀಟಾಗಿ ಅವರು ಕೇಳಿರೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು ಮತ್ತು ಬಯಾಲಜಿಗೆ ಸಂಬಂಧಪಟ್ಟ ಎಲ್ಲ ಒಂದು ಚಿತ್ರಗಳನ್ನು, ಈ ಒಂದು ಇಂಪಾರ್ಟೆಂಟ್ ಚಿತ್ರಗಳನ್ನು, ಸಂಭವನೀಯ ಒಂದು ಚಿತ್ರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಅನೇಕ ಮಾಹಿತಿ ಆಗಿರ್ಬೋದು, ಸಂಬಂಧಪಟ್ಟ SSLC ಒಂದು ಕ್ವಶನ್ ಪೇಪರ್ ಆಗಿರ್ಬೋದು, ಮಾದರಿ ಪ್ರಶ್ನೆಗಳಾಗಿರ್ಬೋದು, ಈ ರೀತಿಯ ಎಲ್ಲ ಒಂದು ಕ್ವಶನ್ಗಳನ್ನು ಇಲ್ಲಿ ಒಂದು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ಸಂಬಂಧಪಟ್ಟಂಗೆ ಒಂದು ಯಾವೆಲ್ಲ ಚಿತ್ರಗಳು ಬರ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀರಿನ ಒಂದು ವಿದ್ಯುತ್ ವಿಭಜನೆ ಅಂದರೆ ನೀರನ್ನು ಶುದ್ಧೀಕರಿಸೋ ಒಂದು ಮೆಥಡನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಒಂದು ಚಿತ್ರದ ಮೂಲಕ ನಿಮಗೆ ಕೇಳ್ತಾರೆ. ಇದು ಒಂದು ಕೂಡ 5 ಮಾರ್ಕ್ಸಿನ ಒಂದು ಕ್ವಶನ್ ಆಗಿರ್ತದೆ. ಸೊ ಈ ಒಂದು ಚಿತ್ರವನ್ನು ನೀವು ನೋಡ್ಕೊಳ್ಬೇಕಾಗುತ್ತದೆ. ನೀರಿನ ಒಂದು ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ನೆಕ್ಸ್ಟು, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಈ ಒಂದು ಚಿತ್ರವನ್ನು ಕೂಡ ಕೇಳ್ಬೋದು. ನೀರನ್ನು ಯಾವ ರೀತಿ ನಾವು ಆಮ್ಲೀಯವಾಗಿ ವರ್ತಿಸ್ಬೋದು ಮತ್ತು ನೀರಿನಲ್ಲಿರೋ ಒಂದು ಆಮ್ಲೀಯ ಗುಣಗಳನ್ನು ಯಾವ ರೀತಿ ನಾವು ಬೇರ್ಪಡಿಸಬಹುದು ಅನ್ನೋದನ್ನು ಚಿತ್ರದ ಮೂಲಕ ಅವರು ಕೇಳ್ತಾರೆ. ಸೊ ಹಾಗಾಗಿ ಚಿತ್ರವನ್ನು ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಚಿತ್ರದಲ್ಲಿ ಬರುವ ಒಂದು ಭಾಗಗಳಿರ್ತಾವಲ್ಲ, ಪ್ರಣಾಳ ಅಂತ ಅದಕ್ಕೆ ಕರಿತೀವಿ. ಮತ್ತು ರಬ್ಬರ್ ಬಿರಡೆ, ಬ್ಯಾಟ್ರಿ, ಸ್ವಿಚ್, ಆ್ಯನೈಡು, ಯಾಥೋಡು, ಈ ಥರ ಒಂದು ನಮಗೆ ಒಂದು ಚಿತ್ರದಲ್ಲಿ ಬರುವ ಎಲ್ಲ ಭಾಗಗಳು ನಮಗೆ ಗೊತ್ತಿರಬೇಕು. ಈ ಭಾಗಗಳ ಮುಖಾಂತರ ನಾವು ಒಂದೊಂದಾಗಿ ವಿವರಣೆ ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಚಿತ್ರ ಇಳಿಸುವುದು ಇಂಪಾರ್ಟೆಂಟ್ ಅಲ್ಲ, ಚಿತ್ರದಲ್ಲಿ ಬರುವ ಒಂದು ಭಾಗಗಳು ನಮಗೆ ಗೊತ್ತಿರಬೇಕು. ಯಾವುದಕ್ಕೆ ಪ್ರಣಾಳ ಅಂತೀವಿ, ಯಾವುದಕ್ಕೆ ನಾವು ಬಿರಡೆ ಅಂತೀವಿ, ಯಾವುದಕ್ಕೆ ನಾವು ಫನಲ್ ಅಂತೀವಿ, ಯಾವುದಕ್ಕೆ ನಾವು ಬ್ಯಾಟ್ರಿ ಅಂತೀವಿ, ಈ ರೀತಿಯ ಒಂದು ಭಾಗಗಳು ನಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲದ ಹೈಡ್ರೋಜನ್ ಅನಿಲದ ಪರೀಕ್ಷೆ, ಈ ರೀತಿಯ ಒಂದು ಚಿತ್ರವನ್ನು ಕೇಳ್ತಾರೆ. ಇಲ್ಲಿ ಪ್ರಣಾಳ ಕೊಟ್ಟಿದ್ದಾರೆ, ಸ್ಟ್ಯಾಂಡ್ ಇದೆ, ಮತ್ತು ಒಂದು ಬೀಕರ್ ಇದೆ ಮತ್ತು ಪಾಪ್ ರಬ್ಬರ್ನೊಂದಿಗೆ ಹೈಡ್ರೋಜನ್ ತುಂಬಿದ ಒಂದು ಗುಳ್ಳೆಗಳು, ಎಷ್ಟು ಗುಳ್ಳೆಗಳು ನಮಗೆ ರೈಸ್ ಆಗುತ್ತವೆ ಅನ್ನೋದನ್ನು ಈ ಒಂದು ಚಿತ್ರದ ಮೂಲಕ ಅವರು ತೋರಿಸಿದ್ದಾರೆ. ನೆಕ್ಸ್ಟು, ಲೋಹದ ಮೇಲೆ ಹಬೆಯ ವರ್ತನೆ. ಒಂದು ಲೋಹದ ಮೇಲೆ ಹಬೆಯ ವರ್ತನೆ ಯಾವ ರೀತಿಯಾಗಿ ನಮಗೆ ತೋರಿಸ್ತದೆ ಅನ್ನೋದನ್ನು ಚಿತ್ರದ ಮೂಲಕ ಅವರು ತೋರಿಸ್ರಿ ಅಂತ ಕೇಳಿದಾಗ ಈ ಒಂದು ರೀತಿಯ ಡಯಾಗ್ರಾಮನ್ನು ಹಾಕಿ ನೀವು ಯಾವುದೇ ರೀತಿಯ ಭಾಗಗಳು ಬರ್ತವೆ, ಯಾವ ರೀತಿಯ ಒಂದು ಭಾಗಗಳು ಬರ್ತವೆ ಆ ರೀತಿಯ ಒಂದು ಭಾಗಗಳನ್ನು ನೀವು ಅಲ್ಲಿ ಗುರುತಿಸಬೇಕಾಗ್ತದೆ. ನೆಕ್ಸ್ಟು, ಇಷ್ಟು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಸಂಭವನೀಯ ಒಂದು ಚಿತ್ರಗಳಾಗಿರ್ತವೆ. ನೆಕ್ಸ್ಟು, ಬಯಾಲಜಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಚಿತ್ರಗಳನ್ನು ಕೇಳ್ತಾರೆ ಅನ್ನೋದನ್ನು ಈ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಎಲೆಯ ಒಂದು ಅಡ್ಡ ಸೀಳಿಕೆಯ ನೋಟವನ್ನು ಕೇಳ್ಬೋದು. ಎಲೆಯನ್ನು ಅಡ್ಡ ಸೀಳಿದಾಗ ನಾವು ಮೈಕ್ರೋಸ್ಕೋಪ್ನಲ್ಲಿ ಹಾಕಿದಾಗ ಆ ಒಂದು ಎಲೆಯ ಒಂದು ಅಡ್ಡ ಸೀಳಿಕೆಯ ನೋಟದಲ್ಲಿ ಯಾವ ರೀತಿ ಸೆಲ್ಸ್ಗಳು ವಿಭಜನೆ ಆಗಿರ್ತವೆ, ಯಾವೆಲ್ಲ ಸೆಲ್ಸ್ಗಳು ಹೊಂದಾಣಿಕೆ ಆಗಿರ್ತವೆ ಅನ್ನೋದನ್ನು ಈ ಒಂದು ಎಲೆಯ ಅಡ್ಡ ಸೀಳಿಕೆಯ ನೋಟದಲ್ಲಿ ನಾವು ನೋಡ್ತಾ ಇರ್ಬೋದು. ಇಲ್ಲಿ ಎಲೆಯ ಅಡ್ಡ ಸೀಳಿಕೆಯನ್ನು ಸೂಕ್ಷ್ಮದರ್ಶಕದಲ್ಲಿ ಹಾಕಿ ನೋಡಿದಾಗ ಈ ರೀತಿಯ ಒಂದು ಸೆಲ್ಸ್ಗಳು ನಮಗೆ ಕಾಣಿಸ್ತವೆ. ಈ ರೀತಿಯ ಸೆಲ್ಸ್ಗಳ ಮುಖಾಂತರ ನಾವು ಅವುಗಳನ್ನು
ಹೆಸರಿಸ್ಬೋದು. ಯಾವುದಕ್ಕೆ ಕ್ಲೋರೋಪ್ಲಾಸ್ಟ್ ಅಂತೀವಿ, ಯಾವುದಕ್ಕೆ ಒಂದು ಕಾವಲು ಜೀವಕೋಶ ಅಂತೀವಿ, ಯಾವುದಕ್ಕೆ ಎಪಿಡರ್ಮಿಸ್ ಅಂತೀವಿ. ಎಲೆಯ ಒಂದು ಮೇಲ್ಭಾಗವನ್ನು ನಾವೇನಂತ ಕರಿತೀವಿ, ಎಪಿಡರ್ಮಿಸ್ ಅಂತ ಕರಿತೀವಿ. ಎಲೆಯ ಕೆಳಭಾಗವನ್ನು ಎಂಡೋಡರ್ಮಿಸ್ ಅಂತ ಕರಿತೀವಿ. ನೆಕ್ಸ್ಟು ಎಲೆಯ ಎಂಡೋಡರ್ಮಿಸ್ ಮತ್ತು ಎಪಿಡರ್ಮಿಸ್ ನಡುವಿನ ಒಂದು ಭಾಗದಲ್ಲಿ ಕಾಣ್ತಕ್ಕಂಥ ಈ ಒಂದು ಸ್ಪೇಸ್ಗಳಿಗೆ ಏನಂತ ಕರಿತೀವಿ ನಾವು, ಸೆಲ್ಯುಲೋಸ್ ಅಂತ ಕರಿತೀವಿ. ಈ ಥರ ಒಂದು ಎಲ್ಲ ರೀತಿಯ ಒಂದು ಭಾಗಗಳು ನಮಗೆ ಗೊತ್ತಿರಬೇಕಾಗ್ತದೆ. ಫ್ಲೋಯಮ್ ಯಾವುದು, ಝೈಲಮ್ ಯಾವುದು, ನಾಳ ಕೂರ್ಚುಗಳು ಯಾವುವು ಮತ್ತು ಗಾಳಿ ತುಂಬಿದ ಅವಕಾಶಗಳಂತ ಕರಿತೀವಿ. ಅಂದರೆ ಇದು ಎಂಟಿ ಸ್ಪೇಸ್ ಅಂತ ಕರಿತೀವಿ. ಈ ಒಂದು ಸ್ಪೇಸನ್ನು ತೋರಿಸಿದಾರಲ್ಲ, ಇದನ್ನು ಎಂಟಿ ಸ್ಪೇಸ್ ಅಂತ ಕರಿತೀವಿ. ನೆಕ್ಸ್ಟು ಈ ಒಂದು ಸೈಡ್ ಚಿತ್ರದಲ್ಲಿ ತೋರಿಸಿದ್ದಾರೆ. ಅಂದರೆ ಕ್ಲೋರೋಪ್ಲಾಸ್ಟ್ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಎಲೆಯ ಒಂದು ಭಾಗದಲ್ಲಿ ಏನಿರ್ತದೆ, ನಮಗೆ ಕ್ಲೋರೋಪ್ಲಾಸ್ಟ್ ಇರ್ತದೆ. ಕ್ಲೋರೋಪ್ಲಾಸ್ಟು ಈ ರೀತಿಯ ಒಂದು ರಚನೆಯನ್ನು ಹೊಂದಿರುತ್ತೆ. ಅದರಲ್ಲಿ ಈ ಒಂದು ರೀತಿ ಇದಕ್ಕೆ ಪತ್ರರಂಧ್ರ ಅಂತ ಕರಿತೀವಿ. ಇದನ್ನು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಅಂದರೆ ಇದು ಓಪನ್ ಕ್ಲೋರೋಪ್ಲಾಸ್ಟ್ ಆ್ಯಂಡ್ ಕ್ಲೋಸ್ಡ್ ಕ್ಲೋರೋಪ್ಲಾಸ್ಟ್. ಈ ರೀತಿಯ ಒಂದು ಚಿತ್ರವನ್ನು ನಿಮಗೆ ಕೇಳ್ಬೋದು. ಇದರೂ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮಾನವನ ಜೀರ್ಣಾಂಗವ್ಯೂಹ. ಮಾನವನ ಜೀರ್ಣಾಂಗವ್ಯೂಹಗಳ ಬಗ್ಗೆ ನಿಮಗೆ ಚಿತ್ರವನ್ನು ಕೊಟ್ಟಾಗ ಈ ರೀತಿಯ ಒಂದು ಮಾನವನ ಜೀರ್ಣಾಂಗವ್ಯೂಹನ ಚಿತ್ರವನ್ನು ನೀವು ಹಾಕಬೇಕಾಗುತ್ತೆ. ಅನ್ನನಾಳ, ಜಠರ ಮತ್ತು ಪಿತ್ತಜನಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಅಪೆಂಡಿಕ್ಸು ಮತ್ತು ಯಕೃತ್ ಆಗಿರ್ಬೋದು, ಮೆದೋಜನಕಾಂಗ, ಈ ರೀತಿಯ ಭಾಗಗಳು ನಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟು ಮಾನವನ ಹೃದಯದ ಛೇದನೋಟ. ಅಂದರೆ ಇದು ಯಥೇಚ್ಛವಾಗಿ ಮಾನವನ ಹೃದಯದನ್ನು ಒಂದು ಚಿತ್ರವನ್ನು ನೀವು ಅನೇಕ ಬಾರಿ ಪ್ರಾಕ್ಟೀಸ್ ಮಾಡಬೇಕಾಗಿರ್ತದೆ. ಇದು ಯಥೇಚ್ಛವಾಗಿ ಮೋರ್ ಇಂಪಾರ್ಟೆಂಟ್ ಆಗಿದ್ದು ಕೇಳ್ತಾರೆ. ಒಂದಿಲ್ಲ ಒಂದು ಪೇಪರ್ನಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ನೀವು ಯಥೇಚ್ಛವಾಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಎಕ್ಸಾಮ್ನಲ್ಲಿ ಆರಾಮಾಗಿ ನೀವು ಹಾಕ್ಬೋದು. ಯಾಕಂದರೆ ಈ ಒಂದು ಚಿತ್ರ ಹಾಕಿದ ಮೇಲೆ ಭಾಗಗಳನ್ನು ಗುರುತಿಸಬೇಕಾಗಿರ್ತದೆ. ನೀವು ಆ ರೀತಿಯ ಚಿತ್ರವನ್ನು ಹಾಕಿದಾಗ ಮಾತ್ರ ಭಾಗಗಳು ಗುರುತಿಸೋಕ್ಕೆ ಅನುಕೂಲ ಆಗ್ತವೆ. ರೈಟ್ ವೆಂಟ್ರಿಕಲ್ ಯಾವುದು, ಲೆಫ್ಟ್ ವೆಂಟ್ರಿಕಲ್ ಯಾವುದು, ಅಪಧಮನಿ ಯಾವುದು, ಅಭಿಧಮನಿ ಯಾವುದು, ಈ ಥರ ಹಾರ್ಟನ ಒಂದು ಬಲಭಾಗಕ್ಕೆ, ಹಾರ್ಟನ ಒಂದು ಎಡಭಾಗಕ್ಕೆ ಇರುವ ಒಂದು ಪಾರ್ಟ್ಸ್ಗಳನ್ನು ಏನಂತ ಕರಿತೀವಿ ನಾವು, ಅಭಿಧಮನಿಗಳು ಅಂತ ಕರಿತೀವಿ. ಹಾರ್ಟ್ನ ಒಂದು ಬಲಭಾಗಕ್ಕಿರುವ ಪಾರ್ಟ್ಸ್ಗಳು ಇಲ್ಲಿ ಅಪಧಮನಿ ಮತ್ತು ಅಭಿಧಮನಿ ಅಂತ ಕರಿತೀವಿ. ಯಾವೊಂದು ರಕ್ತವನ್ನು ಸ್ವೀಕಾರ ಮಾಡ್ತಾವಲ್ಲ ಅವುಗಳನ್ನು ಅಭಿಧಮನಿ ಅಂತ ಕರಿತೀವಿ. ನೆಕ್ಸ್ಟು ರಕ್ತವನ್ನು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಅಪಧಮನಿಗಳಂತ ಕರಿತೀವಿ. ಸೊ ಇಲ್ಲಿ ಹಾರ್ಟು 4 ಚೇಂಬರ್ಗಳನ್ನು ಹೊಂದಿರುತ್ತದೆ. 2 ಹೃತ್ಕರ್ಣಗಳು ಮತ್ತು 2 ಹೃತ್ಕಕ್ಷಿಗಳು. ಎಡ ಹೃತ್ಕಕ್ಷಿ, ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿ. ಇವು ಮೇನ್ ಇಂಪಾರ್ಟೆಂಟಾಗಿ ನಿಮಗೆ ಗೊತ್ತಿರಲೇಬೇಕು. ಮತ್ತು ಮಹಾ ಅಪಧಮನಿ, ಉಚ್ಚ ಅಭಿಧಮನಿ, ಬಲ ಹೃತ್ಕರ್ಣ ಯಾವುದು, ಎಡ ಹೃತ್ಕರ್ಣ ಯಾವುದು, ನೀಚ ಅಭಿಧಮನಿ ಯಾವುದು, ಈ ಥರ ನಿಮಗೆ ಪಾರ್ಟ್ಸ್ಗಳನ್ನು ಗುರುತಿಸೋಕ್ಕೆ ಬರ್ತಿರಬೇಕು. ಸೊ ಹಾಗಾಗಿ ನೀವು ಜಾಸ್ತಿ ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಮನುಷ್ಯನ ವಿಸರ್ಜನಾಂಗ ವ್ಯೂಹ. ಅಂದರೆ ಮಾನವನ ಒಂದು ವಿಸರ್ಜನಾಂಗವ್ಯೂಹವನ್ನು ಚಿತ್ರದ ಮೂಲಕ ಬರೆಯಿರಿ ಅಂತ ತೋರಿಸಿದಾಗ ಈ ರೀತಿಯ ನೀವು ಚಿತ್ರವನ್ನು ಹಾಕಬೇಕಾಗಿರ್ತದೆ. ಒಂದು ವಿಸರ್ಜನಾಂಗವ್ಯೂಹಕ್ಕೆ 2 ಮೂತ್ರಪಿಂಡಗಳಿರ್ತವೆ, ಅಂದರೆ 2 ಕಿಡ್ನಿಗಳಿರ್ತವೆ. ಆ ಕಿಡ್ನಿ ಮೂಲಕ ಯೂರಿನ್ ಪಾಸಾಗಿ ಮೂತ್ರದ್ವಾರದ ಮೂಲಕ ನಮ್ಮ ಅನ್ವಾಂಟೆಡ್ ಮಟೀರಿಯಲ್ಸ್ ಏನಾಗುತ್ತದೆ, ರಿಮೂವ್ ಆಗ್ತದೆ. ಸೊ ಎಡ ಮೂತ್ರಪಿಂಡ ಯಾವುದು, ಬಲ ಮೂತ್ರಪಿಂಡ ಯಾವುದು, ಮಹಾ ಅಪಧಮನಿ ಯಾವುದು ಮತ್ತು ಮಹಾ ಅಭಿಧಮನಿ ಮತ್ತು ಮೂತ್ರಕೋಶ. ಈ ಒಂದು ರೀತಿಯ ಕೋಶವನ್ನು ಮೂತ್ರಕೋಶ ಅಂತ ನಾವು ಕರಿತೀವಿ. ನಂತರ ಮೂತ್ರದ್ವಾರ. ಈ ರೀತಿಯ ಭಾಗಗಳು ನಮಗೆ ನೆನಪಿರಬೇಕು. ನೆಕ್ಸ್ಟು ನೆಫ್ರಾನ್ ರಚನೆ.
ನೆಫ್ರಾನ್ ಅಂತಂತಂದರೆ ಮೆದುಳಿನ ಭಾಗದಲ್ಲಿರುವ ಒಂದು ಭಾಗಕ್ಕೆ ಮೆದುಳಿನ ಒಂದು ಭಾಗಕ್ಕೆ ನಾವು ನೆಫ್ರಾನ್ ಅಂತ ಕರಿತೀವಿ. ಆ ನೆಫ್ರಾನ್ನ ಚಿತ್ರವನ್ನು ಕೇಳ್ಬೋದು. ಈ ರೀತಿಯ ಒಂದು ಚಿತ್ರವನ್ನು ನೀವು ಹಾಕೋಕ್ಕೆ ನೆನಪಿರಬೇಕು. ಅಂದರೆ ಗ್ಲಾಮರುಲಸ್ ಯಾವುದು, ಬೌಮನ್ನ ಸೆಲ್ಸ್, ಬೌಮನ್ ಕ್ಯಾಪ್ಸುಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಆ ಒಂದು ಬೌಮನ್ಸ್ ಕ್ಯಾಪ್ಸುಲನ್ನು ನೀವು ಗೊತ್ತಿರಬೇಕು, ಅದರಲ್ಲಿ ಬರುವ ಭಾಗಗಳು ಗೊತ್ತಿರಬೇಕು. ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ ಕವಲುಗಳು, ಲೋಮನಾಳಗಳು, ಸಂಗ್ರಾಹಕ ನಾಳಗಳು, ನೆಫ್ರಾನ್ನ ಕೊಳೆಯಾಕಾರ ಒಂದು ಭಾಗಗಳು. ನೆಫ್ರಾನ್ ಯಾವತ್ತೂ ಕೊಳೆಯಾಕಾರ ಒಂದು ರೀತಿಯ ರಚನೆಯನ್ನು ಹೊಂದಿರ್ತದೆ. ಇದು ನೆಫ್ರಾನ್ನ ರಚನೆ ಆಗಿರ್ತದೆ. ನೆಕ್ಸ್ಟು ಇಲ್ಲಿ ನರಕೋಶ ಅಂತ ಕೇಳಿದ್ದಾರೆ. ಇದಕ್ಕೆ ಹೆಸರು ಮೆನ್ಷನ್ ಮಾಡಿಲ್ಲ. ಈ ಒಂದು ರೀತಿಯ ಚಿತ್ರ ಏನು ಕಾಣಿಸ್ತಿದೆ ಅಲ್ಲಿ ನಿಮಗೆ, ಇದನ್ನು ನರಕೋಶ ಅಂತ ಕರಿತೀವಿ. ಅಂದರೆ ಮಾನವನ ಮೆದುಳಿನ ಒಂದು ತುದಿ, ಕೋಶಕೇಂದ್ರ, ಕೋಶಕಾಯ ಮತ್ತು ಈ ರೀತಿಯ ಭಾಗಗಳಿಗೆ ಆಕ್ಸನ್ ಅಂತ ಕರಿತೀವಿ. ಮತ್ತು ನರತುದಿಗಳು ಮತ್ತು ಈ ಒಂದು ಬ್ರಾಂಚಸ್ಸನ್ನು ಏನಂತ ಕರಿತೀವಿ, ಡೆಂಡ್ರೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಮಾನವನ ಮಿದುಳು. ಮಾನವನ ಮಿದುಳನ್ನು ಕೂಡ ಹಲವಾರು ಬಾರಿ ಕೇಳಿದ್ದಾರೆ. ಸೊ ಹಾಗಾಗಿ ಮಾನವನ ಮಿದುಳಿನ ಒಂದು ಚಿತ್ರವನ್ನು ನೀವು ಅನೇಕ ಬಾರಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಅದರಲ್ಲಿ ಬರುವ ಭಾಗಗಳು ಯಾವಪ್ಪ ಅಂತಂದರೆ ಮಹಾಮಸ್ತಿಷ್ಕ, ಕಪಾಲ ಅಥವಾ ತಲೆಬುರುಡೆ ಅಂತ ಕರಿತೀವಿ. ಮಧ್ಯ ಮೆದುಳು ಯಾವುದು, ಮುಮ್ಮೆದುಳು ಯಾವುದು, ಹೈಪೋಥಾಲಮಸ್ ಯಾವುದು, ಪಿಟ್ಯುಟರಿ ಗ್ರಂಥಿ ಯಾವುದು, ಫಾನ್ಸ್ ಯಾವುದು, ಮೆಡುಲ ಯಾವುದು, ಅನುಮಸ್ತಿಷ್ಕ ಯಾವುದು, ಮಿದುಳು ಬಳ್ಳಿ, ಈ ರೀತಿಯ ಹಲವಾರು ಭಾಗಗಳು ನಮಗೆ ಗೊತ್ತಿರಬೇಕಾಗ್ತದೆ. ಇದು ಮಾನವನ ಮೆದುಳಿನ ರಚನೆ. ನೆಕ್ಸ್ಟು ಪರಾವರ್ತಿತ ಚಾಪ ಅಂತ ಕರೀತಾರೆ. ಅಂದರೆ ಮಾನವ ಮೆದುಳಿನ ಒಂದು ಚಾಪ, ಅಂದರೆ ನಮಗೆ ಕೈಗೆ ಬರ್ತಕ್ಕಂಥ ಒಂದು ನರಕ್ಕೆ ಅಂಟಿಕೊಂಡಿರುವ ಒಂದು ಮೆದುಳಿನ ಚಿತ್ರವನ್ನಲ್ಲಿ ಕೇಳ್ತಾರೆ. ನಾವು ಯಾವುದೇ ಒಂದು ವಸ್ತುವನ್ನು ಮುಟ್ಟಿದಾಗ ನಮ್ಮ ಆ ವಸ್ತುವಿನ ನರಕೋಶ ಏನಾಗಿರ್ತದೆ ಮೆದುಳಿಗೆ ಅಟ್ಯಾಚ್ ಆಗಿರೋದ್ರಿಂದ ನಾವು ಯಾವುದೇ ಒಂದು ತಣ್ಣನೆ ಅಥವಾ ಬಿಸಿಯ ಒಂದು ಅನುಭವವನ್ನು ಪಡೆದಾಗ ಆ ಮೆದುಳು ನಮಗೆ ಕ್ರಿಯಾವಾಹಿಯ ಮೂಲಕ ನಮಗೆ ಸ್ಪರ್ಶದ ಒಂದು ಜ್ಞಾನವನ್ನು ಮೂಡಿಸ್ತದೆ. ಸೊ ಅದನ್ನು ಪರಾವರ್ತಿತ ಚಾಪ ಅಂತ ನಾವು ಕರಿತೀವಿ. ಆ ಪರಾವರ್ತಿತ ಚಾಪಕ್ಕೆ ಬರುವ ಒಂದು ಭಾಗಗಳು ಕೇಳ್ಬೋದು. ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ ಯಾವುದು, ಮೆದುಳು ಬಳ್ಳಿ ಯಾವುದು, ಮೆದುಳಿಗೆ ಸಂದೇಶ ರವಾನೆ ಮಾಡುವ ಒಂದು ನರ ಯಾವುದು, ಈ ರೀತಿಯ ಒಂದು ಭಾಗಗಳು ನಮಗೆ ಗೊತ್ತಿರಬೇಕಾಗ್ತದೆ. ಇಷ್ಟು ಬಯಾಲಜಿಗೆ ಸಂಬಂಧಪಟ್ಟ ಭಾಗಗಳು, ಚಿತ್ರಗಳು. ಒಂದು ಜೀವವಿಜ್ಞಾನ ಅಂತ ಏನು ಕರಿತೀರಲ್ಲ, ಆ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಗಳಿರ್ತವೆ. ನೆಕ್ಸ್ಟು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಚಿತ್ರಗಳು. ಯಾವೆಲ್ಲ ಚಿತ್ರವನ್ನು ಕೇಳ್ತಾರೆ, ರೋಧಕಗಳು ಅಂದರೆ ರೆಜಿಸ್ಟರ್ಸ್ ಅಂತ ಏನು ಕರಿತೀವಿ ನಾವು, ರೋಧಕಗಳ ಬಗ್ಗೆ ಕೇಳ್ಬೋದು. ಈ ಒಂದು ಸರಣಿ ಕ್ರಮದಲ್ಲಿರುವ ರೋಧಕಗಳು ಅಂತ ಕೇಳ್ಬೋದು. ಅಂದರೆ ರೋಧಕಗಳಲ್ಲಿ ಎರಡು ವಿಧಗಳಿದೆ, ಸರಣಿ ಮತ್ತು ಕಾಂಪ್ಲೆಕ್ಸ್. ಅಂದರೆ ಸರಣಿ ಅಂತಂದರೆ ನೇರವಾಗಿರುವ ಒಂದು ರೋಧಕಗಳನ್ನೇ ಅಂತ ಕರಿತೀವಿ ನಾವು, ಸರಣಿ ಕ್ರಮದಲ್ಲಿರುವ ರೋಧಕಗಳಂತ ಕರಿತೀವಿ. ಅದೇ ಕಾಂಪ್ಲೆಕ್ಸ್ ರೀತಿ ಅಂತಂತಂದರೆ ಸಮಾಂತರವಾಗಿರವಲ್ಲದ, ಸರಣಿವಲ್ಲದ ಒಂದು ರೋಧಕಗಳನ್ನು ಕಾಂಪ್ಲೆಕ್ಸ್ ರೋಧಕಗಳಂತ ಕರಿತೀವಿ. ಅಂದರೆ ಸಂಕೀರ್ಣ ರೋಧಕಗಳಂತ ಕರಿತೀವಿ. ಸಮಾಂತರವಾಗಿರುವ ರೋಧಕವಲ್ಲದ ಸಂಕೀರ್ಣ ರೋಧಕಗಳಂತ ಕರಿತೀವಿ. ನೆಕ್ಸ್ಟು ಸಮಾಂತರವಾಗಿರುವ ರೋಧಕಗಳು, ಒಂದರ ಮೇಲೊಂದು ಬಂದಿರೋ ಒಂದು ರೋಧಕಗಳಿಗೆ ಸಮಾಂತರವಾಗಿರುವ ರೋಧಕಗಳಂತ ಕರಿತೀವಿ. ಆ ರೋಧಕಗಳಲ್ಲಿ ಸ್ವಿಚ್ ಯಾವುದು, ವೋಲ್ಟೇಜ್ ಯಾವುದು, ಮತ್ತು ಬಲ್ಬ್ ಯಾವುದು, ಎಂಪಿಯರ್ ಯಾವುದು, ಈ ರೀತಿಯ ಭಾಗಗಳು ಕೂಡ ನಮಗೆ ನೆನಪಿರಬೇಕಾಗ್ತದೆ. ಈ ರೀತಿಯ ಒಂದು ಚಿತ್ರವನ್ನು ನಿಮಗೆ ತೋರಿಸಿದ್ದಾರೆ. ನೆಕ್ಸ್ಟು ಅತಿ ಹೆಚ್ಚಾಗಿ ಕೇಳುವ ಒಂದು ಚಿತ್ರಗಳು ಯಾವಪ್ಪ ಅಂತಂದರೆ ವಿದ್ಯುತ್ ಮೋಟಾರ್ಗಳಾಗಿರ್ಬೋದು ಮತ್ತು ಡೈನಾಮೋ ಆಗಿರ್ಬೋದು. ವಿದ್ಯುತ್ ಮೋಟಾರ್ಗೆ ಡೈನಾಮೋಗೆ ನಿಮಗೆ ವ್ಯತ್ಯಾಸ
ಗೊತ್ತಿರಬೇಕು. ಯಾವುದಕ್ಕೆ ವಿದ್ಯುತ್ ಮೋಟಾರ್ ಅಂತೀವಿ, ಯಾವುದಕ್ಕೆ ಡೈನಾಮೋ ಅಂತೀವಿ. ಡೈನಾಮೋ ಅಂತಪ್ಪ ಅಂತಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿದ ಸಾಧನ ಅಂತ ಏನಂತ ಕರಿತೀವಿ ನಾವು ಡೈನಾಮೋ ಅಂತ ಕರಿತೀವಿ. ಅದೇ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ಅಂತ ಕರಿತೀವಿ ನಾವು ಮೋಟಾರ್ ಅಂತ ಕರಿತೀವಿ. ಸೊ ಅದರ ಬಗ್ಗೆ ನಿಮಗೆ ನೆನಪಿರಬೇಕು. ಇಲ್ಲಿ ವಿದ್ಯುತ್ ಜನಕದ ತತ್ವದ ವಿವರಣೆ. ಇಲ್ಲಿ 2 ಅಯಸ್ಕಾಂತಗಳು ಬರ್ತವೆ. ಎನ್ ಮತ್ತು ಎಸ್ ಅಂತಂದರೆ ನಾರ್ತ್ ಮತ್ತು ಸೌತ್ ಅಯಸ್ಕಾಂತಗಳು ಬರ್ತವೆ. ನೆಕ್ಸ್ಟು ಇಲ್ಲಿ ಕುಂಚಗಳಂತ ಬರ್ತವೆ, ಉಂಗುರಗಳಂತೂ ಬರ್ತವೆ. R1 ಮತ್ತು R2 ಏನಾಗಿವು ಕುಂಚಗಳು. ಈ ರೀತಿಯ ಒಂದು ಡೈನಾಮೋ ರಚನೆ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ವಿದ್ಯುತ್ ಮೋಟಾರ್ ಬಗ್ಗೆ ಕೇಳಿದ್ದಾರೆ. ವಿದ್ಯುತ್ ಮೋಟಾರ್ ಬಗ್ಗೆ ಅಂತಪ್ಪ ಅಂದರೆ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನು ಅನ್ನಾಗಿ ಮಾಡುವ ಒಂದು ವಿಧಾನಕ್ಕೆ ನಾವು ವಿದ್ಯುತ್ ಮೋಟಾರ್ ಅಂತ ಕರಿತೀವಿ. ಅದು ಕೂಡ ಸೇಮ್ ಇರುತ್ತೆ ಮತ್ತು ಉಂಗುರಗಳಲ್ಲಿ ಬದಲಾವಣೆ ಇರ್ತವೆ. ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದರಿಂದ ಆ ಒಂದು ರೋಧಕಗಳೇನಾಗಿರ್ತವೆ ಚೇಂಜ್ ಆಗಿರ್ತವೆ. ನೆಕ್ಸ್ಟು ಹೂವಿನ ಒಂದು ನೀಳಚೇಳ ಭಾಗ, ಇದು ಕೂಡ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಡೈಗ್ರಾಮ್ ಆಗಿರ್ತವೆ. ಹೂವಿನ ದಾಸವಾಳದ ಚಿತ್ರ ಬರೆಯಿರಿ ಅಂತ ಕೇಳ್ತಾರೆ. ಆವಾಗ ನಾವು ಯಾವುದಕ್ಕೆ ಎಲೆ ಅಂತೀವಿ, ಯಾವುದಕ್ಕೆ ಪರಾಗಕೋಶ ಅಂತೀವಿ, ಯಾವುದಕ್ಕೆ ನಾವು ಪುಷ್ಪದಳ ಅಂತೀವಿ, ಪುಷ್ಪಪತ್ರ ಅಂತೀವಿ. ಈ ರೀತಿಯ ಒಂದು ಭಾಗಗಳು ನಿಮಗೆ ನೆನಪಿರಬೇಕು. ಈ ಒಂದು ಸೈಡ್ ಭಾಗದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಶಲಕಾಗದ ಮೇಲೆ ಪರಭಾಗದ ಮಳೆಯುವಿಕೆ ಅಂತಂದರೆ ಈ ಒಂದು ರೀತಿಯ ಒಳಗಿನ ರಚನೆಯನ್ನು ಅವರು ಇಲ್ಲಿ ತೋರಿಸಿದ್ದಾರೆ ಅಷ್ಟೇ. ನೆಕ್ಸ್ಟು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ವಕ್ರೀಭವನ ಅಂದರೆ ಬೆಳಕಿನ ವಕ್ರೀಭವನದ ಒಂದು ಚಿತ್ರವನ್ನು ಬಿಡಿಸಿರಿ ಅಂತಂದಾಗ ಬೆಳಕು ಯಾವ ರೀತಿಯಾಗಿ ನಮಗೆ ವಕ್ರವಾಗಿ ಕಾಣಿಸುತ್ತೆ ಅಂತ ನಮಗೆ ಗೊತ್ತಿರಬೇಕು. ಯಾವುದೇ ಒಂದು ಬೆಳಕನ್ನು ನೀರಿನ ಮೂಲಕ ಹಾಯಿಸಿದಾಗ ಆ ಬೆಳಕು ನಮಗೆ ವಕ್ರವಾಗಿ ಕಾಣಿಸುತ್ತೆ. ಹೇಗಪ್ಪ ಅಂತಂದರೆ ಯಾವಾಗಲೂ ನೀರಿನಲ್ಲಿ ಬೆಳಕಿನ ಕಿರಣಗಳೇನಾಗ್ತವೆ ಬಾಗುತ್ತವೆ. ಈ ಒಂದು ರೇಖೆ ಈ ಥರ ಬರುವುದು ಈ ಥರ ನಮಗೆ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ಬೆಳಕಿನ ವಕ್ರೀಭವನ ಅಂತ ನಾವು ಕರಿತೀವಿ. ಈ ರೀತಿಯ ಒಂದು ರಚನೆಗಳು ಗೊತ್ತಿರಬೇಕು. ಇಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಚಿತ್ರಗಳಾಗಿರ್ತವೆ. ಮತ್ತು ಅವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನೂ ಹಲವಾರು ಚಿತ್ರಗಳು ನಿಮಗೆ ಇಂಪಾರ್ಟೆಂಟ್ ಅಲ್ಲದ ಒಂದು ಚಿತ್ರಗಳು ಕೂಡ ನಿಮಗೆ ನೆನಪಿರಬೇಕು. ಯಾವ ರೀತಿಯ ಒಂದು ಚಿತ್ರಗಳು ಕೊಡ್ತಾರೆ ಅಥವಾ ಕೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲ ರೀತಿಯ ಚಿತ್ರಗಳನ್ನು ನೀವು ಪಾಠದ ಮೂಲಕ ಬರುವ ಎಲ್ಲ ಚಿತ್ರಗಳನ್ನು ನೀವು ಪ್ರಯತ್ನದಲ್ಲಿ ಪಡಬೇಕು. ಇವು ಎಲ್ಲ ಸಮತಲ ದರ್ಪಣ ಮೂಲಕ ಅಂದರೆ ಮಸೂರಗಳಲ್ಲಿ ಯಾವ ರೀತಿಯ ಒಂದು ಚಿತ್ರಬಿಂಬ ಮೂಡುತ್ತದೆ, ನಿಮ್ನ ಮಸೂರದಲ್ಲಿ ಯಾವ ರೀತಿ ಚಿತ್ರಬಿಂಬ ಮೂಡುತ್ತೆ, ಪೀನ ದರ್ಪಣದಲ್ಲಿ ಯಾವ ರೀತಿ ಮೂಡುತ್ತೆ, ಆ ರೀತಿಯ ಒಂದು ಚಿತ್ರಗಳನ್ನು ಇಲ್ಲಿ ಕೇಳಿದ್ದಾರೆ. ಇದು ಪೀನ ದರ್ಪಣ ಮತ್ತು ನಿಮ್ಮ ದರ್ಪಣದಲ್ಲಿ ಚಿತ್ರಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ನಮಗೆ ಭಾಸ ಆಗ್ತವೆ ಅನ್ನೋದನ್ನು ಇಲ್ಲಿ ಚಿತ್ರದ ಮೂಲಕ ತೋರಿಸಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇಷ್ಟು ವಿಜ್ಞಾನದಲ್ಲಿ ಬರುವಂಥ ಚಿತ್ರಗಳಿರ್ತವೆ. ಇಷ್ಟು ಚಿತ್ರಗಳು ನಿಮಗೆ ನೆನಪಲ್ಲಿದ್ದರೆ ಆರಾಮಾಗಿ ನೀವು ವಿಜ್ಞಾನದ ಪತ್ರಿಕೆಯನ್ನು ಚಿತ್ರದ ಮೂಲಕ ಬಿಡಿಸ್ಬೋದು. ಹಾಗಾಗಿ ಅತಿ ಹೆಚ್ಚು ನೀವು ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ಗೊಂದಲ ಉಂಟಾಗುವುದಿಲ್ಲ. ಇಷ್ಟು ಚಿತ್ರಗಳಾಗಿರ್ತವೆ. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ಅನೇಕ ಬಾರಿ ಪ್ರಯತ್ನ ಪಡೋದರಿಂದ ನೀವು ಚಿತ್ರಗಳನ್ನು ಆರಾಮಾಗಿ ಎಕ್ಸಾಮ್ನಲ್ಲಿ ಬಿಡಿಸ್ಬೋದು. ಓಕೆ, ಥ್ಯಾಂಕ್ ಯು.